ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜನ್ಮದಿನದಂದು ಧಾರವಾಡದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನ ಎಲ್ಲ ಸ್ಪರ್ಧಾರ್ಥಿಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಭೀಮನಡಿಗೆ ಅನ್ನುವಂತ ಒಂದು ಜಾಥಾವನ್ನ ಹಮ್ಮಿಕೊಂಡಿದೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ದೊಡ್ಡ ಕ್ರಾಂತಿಕಾರಿ ಹೋರಾಟ ಅನಿವಾರ್ಯ ಇದೆ. ರಾಜ್ಯದ 31 ಜಿಲ್ಲೆಗಳಿಂದ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋದು ಬಹಳ ತುಂಬಾ ಪಾತ್ರ ಪ್ರಮುಖವಾಗಿದೆ. ಮತ್ತೆ ಯಾವುದೇ ರೀತಿ ಗೊಂದಲ ಬೇಡ. ಒಂದಿಷ್ಟು ಸಂಘಟನೆಗಳು ಈ ಹೋರಾಟದ ರೂಪುರೇಷವನ್ನ ಮತ್ತೆ ಈ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮೀಡಿಯಾಗಳಿಗೆ ಒಂದು ತಪ್ಪು ಮಾಹಿತಿಯನ್ನ ಕೊಡುವಂಥದ್ದು ಆಗ್ತಿದೆ. ದಯಮಾಡಿ ಏಪ್ರಿಲ್ 14ರಂದು ಧಾರವಾಡದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪಾತ್ರ ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಏಪ್ರಿಲ್ 14ರಂದು ಭಾಗವಹಿಸುವುದು ತುಂಬಾ ಮುಖ್ಯ ಆಗತ್ತೆ. ಯಾಕಂತಂದ್ರೆ ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಬೇಕಾಗಿದೆ. 3 ವರ್ಷಗಳಿಂದ ಯಾವುದೇ ರೀತಿ ನೇಮಕಾತಿ ಆಗ್ತಿಲ್ಲ. ಮತ್ತೆ ಮುಂದೆ ನೇಮಕಾತಿ ಆಗತ್ತೆ ಅನ್ನುವಂಥದ್ದು ಪಾತ್ರ ಭರವಸೆ ಇಲ್ಲ. ಮತ್ತೆ ಕೆಪಿಎಸ್ಸಿ ಅಕ್ರಮಗಳ ಕುರಿತು ಕೆಪಿಎಸ್ಸಿ ಬ್ಯಾನ್ ಮಾಡಬೇಕು ಅನ್ನುವಂತ ಒಂದು ಇಂಟೆನ್ಷನ್ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಈಗ ಆಲ್ರೆಡಿ ಪಾತ್ರ ಇದೆ. ಈ ಒಂದು ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ತಕ್ಷಣ ನೇಮಕಾತಿ ಮಾಡಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಟುಕೊಂಡು ಅನಿರ್ದಿಷ್ಟ ಅವಧಿಗೆ ಈ ಹೋರಾಟ ಇರುತ್ತೆ. ಯಾವುದೇ ರೀತಿ ಗೊಂದಲಕ್ಕ ಒಳಗಾಗದೆ, ಯಾವುದೇ ವ್ಯಕ್ತಿಗಳ ಮಾತನ್ನ ಕೇಳದೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಪಾತ್ರ ಇದರಲ್ಲಿ ಭಾಗವಹಿಸುವುದು ತುಂಬಾ ಮುಖ್ಯ ಆಗತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಈಗೇನ್ ನಡೀತಾ ಇದೆ ಈಗ ಗ್ಯಾರಂಟಿಗಳಿಂದ ಸರ್ಕಾರ ಪಾತ್ರ ಖಜಾನೆ ಖಾಲಿ ಆಗಿದೆ. ಎಷ್ಟು ಹುದ್ದೆಗಳಿಗೆ ಯಾವಾಗ ನೇಮಕಾತಿ ಮಾಡ್ತಾರ, ಒಳ ಮೀಸಲಾತಿ ಅನ್ನುವಂತ ಕಾನ್ಸೆಪ್ಟ್ ಯಾವಾಗ ಮುಗಿಯತ್ತೆ ಅನ್ನುವಂಥದ್ದು ಸರ್ಕಾರ ಯಾವುದೇ ರೀತಿ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಇದರ ವಿರುದ್ಧ ನಾವು ಬೀದಿಗಿಳಿಯುವುದು ಅನಿವಾರ್ಯ ಆಗಿದೆ ಸ್ನೇಹಿತರೆ. ನೀವು ಕುಳಿತುಕೊಂಡು ಓದುವುದು ಎಷ್ಟು ಮುಖ್ಯನೋ ಈ ಹೋರಾಟದಲ್ಲಿ ಭಾಗವಹಿಸುವುದು ಸಹ ಪಾತ್ರ ಅಷ್ಟೇ ಮುಖ್ಯ ಆಗತ್ತೆ. ದಯವಿಟ್ಟು ಏಪ್ರಿಲ್ 14ರಂದು ಭೀಮನಡಿಗೆ ಜಾಥಾದಲ್ಲಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಭಾಗವಹಿಸುವುದು ತುಂಬಾ ಮುಖ್ಯ ಆಗತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.